ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವರ್ಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕು, ನಿಮ್ಮ ಲೈಫಲ್ಲಿ ನಡೀತಿರೋವಂಥ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಬೇಕು, ಹಾಗೆ ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಇಲ್ಲಿ ಎನಿ ಪ್ರಾಬ್ಲಮ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮ್ಯಾರಿಡ್ ಲೈಫಲ್ಲಿ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಸಮಥಿಂಗ್ ಈಗ ಲೈಫಲ್ಲಿ ಏನೋ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ಕೋರ್ಟ್ ಕೇಸ್ ಅಂತ ಹೇಳಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದವರು ಡೆಫಿನೆಟ್ಲಿ ನೀವು ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ನೀವು ರಿಮೂವ್ ಮಾಡ್ಕೊಳ್ಬೋದು. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡಿಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಇಂಟ್ರೆಸ್ಟೆಡ್ ಇದೆ, ನಿಮ್ಮ ಲೈಫನ್ನೊಂದು ಬ್ಯೂಟಿಫುಲ್ಲಾಗಿ ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು, ಎಫರ್ಟ್ಲೆಸ್ ಆಗಿ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಈ ಒಂದು ರೀಡಿಂಗ್ನ ಯಾರು ರಿಲೇಟೆಡಲ್ಲಿ ನೋಡ್ತೀರಾ, ಯಾವ ವ್ಯಕ್ತಿ ಮೇಲೆ ನೋಡ್ತೀರಾ, ಆ ವ್ಯಕ್ತಿಯ ಫೋಟೋನ ನೋಡ್ತೀರಾ, ಹಾಗೆ ಫೇಸ್ನ ನೆನ್ಪು ಮಾಡ್ಕೊಳ್ತೀರಾ. ಓಕೆನಾ, ಇಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ. ಹಾಗೆ ಈ ಒಂದು ರೀಡಿಂಗ್ನ ಯಾರು ಬೇಕಿದ್ರೂ ವಾಚ್ ಮಾಡ್ಬೋದು. ಓಕೆನಾ, ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ಆಲ್ರೆಡಿ ಮ್ಯಾರಿಡ್ ಇದ್ದವರಾಗಿರ್ಬೋದು, ಅಥವಾ ಇಲ್ಲಿ ಸಪ್ರೇಷನ್ ಬ್ರೇಕಪ್, ಓಕೆನಾ, ಅವರೆಲ್ಲರೂ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆಗ ನಿಮಗೆ ರೆಸನೇಟ್ ಆಗುವಂಥದ್ದು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನೀವು ಯಾವ ವ್ಯಕ್ತಿಯ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಹೆಸರಲ್ಲಿ ಆ ಒಂದು ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಜಗನ್ಮಾತೆ ಓಕೆ, ಇಲ್ಲಿ ನೀವು ಯಾವ ವ್ಯಕ್ತಿನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ? ಪ್ಲೀಸ್ ಗೈಡ್ ಮೀ ಯೂನಿವರ್ಸ್ ಏಂಜಲ್. ಓಕೆ, ಇಲ್ಲಿ ನಿಮ್ಮ ನೆನಪು. ಓಕೆ, ಇಲ್ಲಿ ಪ್ರತಿ ಕ್ಷಣ ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನೆನಪನ್ನ ಅವರು ನೆನಪಿಸ್ಕೊಂಡ್ರು, ಅಂದರೆ ನೆನಪಾದಾಗಲೆಲ್ಲ ಅವ್ರು ನಿಮ್ಮ ನೆನಪನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ನೆನಪು ಮಾಡ್ಕೊಳ್ಳೋದು ಬೇಡ ನಿಮ್ಮನ್ನು ಅಂಥೇಳಿ ತುಂಬಾ ಅವಾಯ್ಡ್ ಮಾಡ್ತಾ ಇರೋವಂಥದ್ದು ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ನಿಮ್ಮ ನೆನಪಾದಾಗಲೆಲ್ಲ ಅವರು ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಏನು ಹೇಳ್ಬೋದು, ಅಳುವಂಥದ್ದಾಗಿರಲಿ ಅಥವಾ ತುಂಬಾ ಇಲ್ಲಿ ಡಿಪ್ರೆಷನ್ ಇರೋವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ನೆನಪಲ್ಲಿ. ಆಲ್ರೆಡಿ ನೀವಿಬ್ಬರು ಬ್ರೇಕಪ್ ಆಗಿರ್ಬೋದು, ಅಥವಾ ಇಲ್ಲಿ ಸಪ್ರೇಷನಲ್ಲಿದ್ದೀರಾ. ನಿಮ್ಮ ಪರ್ಸನಿಗೆ ಇಲ್ಲಿ ಒತ್ತಾಯವಾಗಿ ಎಂಗೇಜ್ಮೆಂಟ್ ಮಾಡ್ತಿರೋವಂಥದ್ದು, ಅಥವಾ ಮದುವೆ ಮಾಡ್ತಿರೋವಂಥದ್ದು, ಅಥವಾ ಇಲ್ಲಿ ಬೇರೆ ಒಂದು ಏನೋ ಪ್ರಾಬ್ಲಮ್ ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಸ್ಟ್ರಾಂಗಾಗಿ ಒಂದು ನಿರ್ಧಾರನ ತೊಗೊಂಡಿದ್ದಾರೆ, ಅವರು ನಿಮ್ಮಿಂದ ಸಂಪೂರ್ಣವಾಗಿ ಸಪ್ರೇಷನ್ ಆಗಬೇಕು ಅಂತ ಹೇಳಿ. ಓಕೆನಾ, ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಂಡ್ರೂ ಕೂಡ ಇಲ್ಲಿ ಏನು ಯೂಸ್ ಇಲ್ಲ ಅನ್ನೋಂಥದ್ದು ಅವರು ಕ್ಲಾರಿಟಿ ಸಿಕ್ಕಿದೆ. ಓಕೆನಾ, ಇಲ್ಲಿ ನೀವೇನೇ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರಬಹುದು, ಬಟ್ ಈಗ ಸಿಚುವೇಶನ್ ಬದಲಾವಣೆ ಆಗಿದೆ. ಆವಾಗ ಮುಂಚೆ ಇದ್ದಂಥ ಸಿಚುವೇಶನ್ ಇವಾಗ ಇಲ್ಲ, ಈಗ ಸಿಚುವೇಶನ್ ತುಂಬಾ ಬದಲಾವಣೆ ಆಗಿದೆ. ಸೊ ಇಲ್ಲಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದೇ ಇದ್ರೂ ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ ಅನ್ನೋಂಥದ್ದು ಅವರಿಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ತುಂಬಾ ಇಲ್ಲಿ ಏನು ಹೇಳ್ಬೋದು, ಮೈಂಡ್ ಕ್ಲಾರಿಟಿ ಇಲ್ಲ ಅನ್ನೋಂಥದ್ದು ಕಾಣಿಸ್ತಾ ಇದೆ. ತುಂಬಾ ಕನ್ಫ್ಯೂಷನ್ ಇದೆ.
ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಓಕೆ ತಪ್ಪು ನಿರ್ಧಾರ ತಗೊಂಡಿದ್ದೀನ ಲೈಫಲ್ಲಿ ಅನ್ನುವಂಥದ್ದು ಇಲ್ಲಿ ಅವರಿಗೆ ಕಾಡ್ತಾ ಇದೆ. ಅರ್ಜೆಂಟಲ್ಲಿ ನಿರ್ಧಾರ ಮಾಡಬಾರ್ದಾಗಿತ್ತು, ಇಲ್ಲಿ ಅರ್ಜೆಂಟಲ್ಲಿ ನಿರ್ಧಾರ ತಗೊಂಡು ನಾನೆಲ್ಲದು ಮಿಸ್ ಮಾಡಿದ್ನ ಅಥವಾ ತಪ್ಪು ಮಾಡ್ಕೊಂಡ್ನ ಅನ್ನುವಂಥದ್ದು ಇಲ್ಲಿ ಅವರಿಗೆ ಕಾಡ್ತಾ ಇದೆ. ಓಕೆ ಇಲ್ಲಿ ಅವರು ಒತ್ತಾಯಪೂರ್ವಕವಾಗಿ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ದೇ ಇರೋ ಹಾಗೆ ಅಥವಾ ನಿಮ್ಮ ನೆನಪನ್ನ ಮರೆಯೋ ಹಾಗೆ ಮಾಡ್ತಾ ಇದ್ದಾರೆ ಇಲ್ಲಿ. ಬಟ್ ಇಲ್ಲಿ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಈ ಒಂದು ರಿಲೇಶನ್ಶಿಪ್ ತುಂಬಾ ಒಂದು ಟ್ರೂ ಲವ್ ಆಗಿತ್ತು ಅಥವಾ ಒಂದು ನಿಜವಾದ ಪ್ರೀತಿ ಅಂತಲೇ ಹೇಳ್ಬೋದು. ಅಷ್ಟು ಒಬ್ರನ್ನೊಬ್ರು ಹಚ್ಕೊಂಡಿದ್ರಿ ಅಥವಾ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ. ಪ್ರತಿದಿನ ಮೀಟ್ ಮಾಡೋದಿರ್ಬೋದು ಅಥವಾ ಪ್ರತಿದಿನ ಮಾತಾಡೋವಂಥದ್ದಾಗಿರಲಿ ಅಥವಾ ಎಲ್ಲ ವಿಷಯಗಳನ್ನು ಇಲ್ಲಿ ಈ ವಿಷಯ ಅಂತ ಅಲ್ಲ ಬಟ್ ಪ್ರತಿಯೊಂದು ಲೈಫಲ್ಲಿ ನಡೀತಿರೋಂಥ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಳ್ತಿದ್ರಿ. ಇಲ್ಲಿ ಪ್ರಾಮಿಸ್ಗಳನ್ನು ಮಾಡಿರ್ಬೋದು ಕೆಲವೊಬ್ರು. ಇಲ್ಲಿ ಪ್ರಾಮಿಸ್ನ ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡ್ತಿದ್ದೀನಿ ಅಂತೇಳಿ ಎಲ್ಲೋ ಗಿಲ್ಟಿ ಫೀಲ್ ಆಗ್ತಿದೆ ಅವರಿಗೆ. ಸೊ ಇಲ್ಲಿ ಆ ಪ್ರಾಮಿಸ್ ಅನ್ನೋಂಥದ್ದು ಅವ್ರಿಗೆ ತುಂಬಾ ನೆನಪಾಗ್ತಾ ಇದೆ, ಆ ನೆನಪು ಕಾಡ್ತಾ ಇದೆ. ಓಕೆ, ಸೊ ನಿಮಗೆ ಮಾಡಿರೋಂಥ ಪ್ರಾಮಿಸ್ ಇರ್ಬೋದು ಅಥವಾ ನಿಮಗೇನು ಮಾತು ಕೊಟ್ಟಿದ್ರು ಅವರು ಅದೆಲ್ಲದನ್ನು ಇವಾಗ ಅವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪಿನಕ್ಕಿಂತ ಅವರಿಗೆ ನಿಮಗೆ ಕೊಟ್ಟಿರೋಂಥ ಮಾತಿನ ಮೇಲೆ ಅವರಿಗೆ ತುಂಬಾ ನೆನಪು ಆಗ್ತಾ ಇದೆ. ಮೋಸ ಮಾಡ್ತಾ ಇದ್ದೀನಲ್ವಾ, ಎಲ್ಲೋ ಒಂದು ಕಡೆ ಇಲ್ಲಿ ಬಿಟ್ಕೊಡ್ತಾ ಇದ್ದೀನಿ ಪ್ರೀತಿನ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಅಗ್ರೆಷನ್ ಕೂಡ ಇದೆ. ಇಲ್ಲಿ ನಿಮಗೆ ತುಂಬಾ ಕೋಪ ಕೂಡ ಇರ್ಬೋದು ನಿಮ್ಮ ಪರ್ಸನ್ ಮೇಲೆ. ಕೆಲವೊಬ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮಧ್ಯ ರೋಡಲ್ಲಿ ಬಿಟ್ಟು ಹೋಗಿರೋ ಹಾಗೆ, ಓಕೆನಾ, ಆ ಫೀಲಿಂಗ್ ಆಗ್ತಾ ಇದೆ. ಸೊ ಮದುವೆ, ಎಂಗೇಜ್ಮೆಂಟ್ ಅಥವಾ ಫ್ಯೂಚರ್ ಬಗ್ಗೆ ಎಲ್ಲ ತುಂಬ ಮಾತಾಡಿಬಿಟ್ಟು ಈಗ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ತುಂಬಾ ಅಗ್ರೆಷನ್ ಬರ್ತಿದೆ, ತುಂಬ ಕೋಪ ಬರ್ತಿದೆ ಆ ವ್ಯಕ್ತಿ ಮೇಲೆ. ನಿಮ್ಮ ಒಂದು ಸಿಚುವೇಶನ್ ಈ ಥರ ಇದೆ. ಓಕೆ ಓಕೆ ಇಲ್ಲಿ ಆರ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಸಿ ಲೆಟರ್ನವರ ಪ್ರೆಸೆನ್ಸ್ ಇದೆ, ಐ, ಎಲ್, ಟಿ, ಜೆ, ಕೆ, ಹೆಚ್ ಲೆಟರ್, ಎಸ್ ಲೆಟರ್, ಪಿ ಲೆಟರ್, ಡಿ, ಎಂ, ಜಿ ಲೆಟರ್, ಈ ಒಂದು ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 10, 19, 21, ಓಕೆ, 15, 5, 7, ಓಕೆ, 27, 29, 31st. ಓಕೆ, ಇಲ್ಲಿ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರ್ಬೋದು. ಓಕೆನಾ, ಸೊ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಕಪಲ್ ಯಾರಿದ್ದೀರಾ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಇಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿದ್ದೀರಾ, ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಸಪ್ರೇಷನ್ ಆದರೂ ಡಿವೋರ್ಸ್ ಆಗಿದ್ರೂ ಕೂಡ ನಿಮಗೆಲ್ಲೋ ಒಂದು ಕಡೆ ಅವ್ರ ಮೇಲೊಂದು ಮನಸ್ಸಿದೆ, ಎಲ್ಲೋ ಬರ್ತಾರೇನೋ, ವಾಪಸ್ ರಿಟರ್ನ್ ಬರ್ತಾರೇನೋ ಅನ್ನೋಂಥ ಒಂದು ಯೋಚನೆ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಅವರು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಆಲ್ರೆಡಿ ಎಲ್ಲ ಮುಗ್ದೋಗಿರೋಂಥ ವಿಷಯ, ಇನ್ನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು ಅನ್ನೋವಂಥದ್ದು ಅವ್ರಿಗೆ ಇಲ್ಲಿದೆ. ಓಕೆನಾ, ಸೊ ಮುಗ್ದೋಗಿರೋಂಥ ವಿಷಯದ ಬಗ್ಗೆ ಥಿಂಕ್ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಅವ್ರಿಲ್ಲಿ ಏನಾಗ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಲ್ರೆಡಿ ಆಗಿದ್ದಾರೆ, ಕೆಲವೊಬ್ರು ಮೂವ್ ಆನ್ ಆಗಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ. ಓಕೆನಾ, ಓಕೆ, ಸೊ ಅವರಿಗಿಲ್ಲಿ ಇವಾಗ ಅರ್ಥ ಆಗ್ತಿದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿಲ್ಲಿ ಸಪ್ರೇಷನಲ್ಲಿ ಇದ್ದೀರಾ, ಈಗ ಅವ್ರಿಗೆ ಅರ್ಥ ಆಗ್ತಿದೆ ಎಲ್ಲ ದುಡುಕಿನ ನಿರ್ಧಾರ ತಗೊಂಡೆ ಅನ್ನೋವಂಥದ್ದು, ಅಥವಾ ಸೊ ಲೈಫ್ ಸುಮ್ಮನೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಇಬ್ಬರು ಕೂಡ ಅಂತ ಹೇಳಿ ಇಲ್ಲೆಲ್ಲೋ ಒಂದು ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ಓಕೆ,
ಟ್ಯಾರೋಯಿಂದ ಏನು ಬರುತ್ತೆ ಅಂಥೇಳಿ ಚೆಕ್ ಮಾಡೋಣ. ಇಲ್ಲಿ ಅವರು ಎಲ್ಲೋ ಒಂದು ಕಡೆ ನಿಮ್ಮ ನೆನಪನ್ನ ಕ್ಯಾರಿ ಮಾಡ್ತಿದ್ದಾರೆ, ಹಿಡಿದಿಟ್ಕೊಂಡಿದ್ದಾರೆ. ಇಲ್ಲಿ ನೆನಪಾದರೂ ಕೂಡ ನೆನಪು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ಎಸ್ ರೀಸೆಂಟಲ್ಲಿ ನೀವಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು, ಬೇರೆಯವ್ರ ವಿಷಯವಾಗಿ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ. ಓಕೆನಾ, ಸೊ ಇಲ್ಲಿ ಥರ್ಡ್ ಪಾರ್ಟಿಗೋಸ್ಕರನೂ ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ಸಮಥಿಂಗ್ ಏನೋ ಬೇರೆ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದೀರಾ. ನಿಮ್ಮ ಸ್ವಂತ ವಿಷಯಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡಿಲ್ಲ, ರೀಸೆಂಟಾಗಿ ಜಗಳ ಮಾಡ್ಕೊಂಡಿದ್ದೀರಾ, ಅಥವಾ ಜಗಳ ಮಾಡಿಕೊಂಡು ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟಿಂಗ್ ಆಗಿ 6 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, ಅಥವಾ 3 ಮಂತ್ ಆಗಿರ್ಬೋದು. ಓಕೆನಾ, 2 ವೀಕ್ಸ್ ಆಗಿರ್ಬೋದು, ಅಥವಾ 5 ವೀಕ್ಸ್ 5 ಮಂತ್ ಆಗಿರ್ಬೋದು. ಈ ಥರ ಏನು ಜಗಳ ಮಾಡ್ಕೊಂಡಿದ್ದೀರಾ ಅಷ್ಟರ ಮೇಲೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಮನಸ್ತಾಪ ಅಥವಾ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಇಲ್ಲಿ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿಬಿಡೋಣ ಅಂತ ಹೇಳಿ ಒಂದು ಕಡೆ, ಅಥವಾ ಮೂವ್ ಆನ್ ಆಗ್ಲೋ ಬೇಡವೋ ಅನ್ನೋಂಥ ಒಂದು ಗೊಂದಲ. ತುಂಬಾ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀರಾ. ಖುಷಿ ಇದೆ, ಸಂತೋಷ ಇದೆ, ಎಲ್ಲದೂ ಇದೆ. ಇಲ್ಲಿ ಏನು ಹೇಳ್ಬೋದು, ದುಃಖನೂ ಕೂಡ ಕ್ಯಾರಿ ಮಾಡ್ತಿದ್ದೀರಾ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಕಾಣಿಸ್ತಿದೆ ಲೈಫಲ್ಲಿ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ನಿಮ್ಮ ನೆನಪನ್ನ ಒತ್ತಾಯಪೂರ್ವಕವಾಗಿಯೇ ಅವರು ಮರಿತಾ ಇದ್ದಾರೆ, ನೆನಪು ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಓಕೆ, ದ ಟೆಂಪರೆನ್ಸ್. ಎಸ್, ನೋಡಿ ಇಲ್ಲಿ ಪ್ರೀತಿ ಇದೆ ನಿಮ್ಮ ಮೇಲೆ ಇವಾಗಲೂ ಕೂಡ. ಮುಂಚೆ ಏನು ಪ್ರೀತಿ ಇತ್ತು ಅದೇ ಪ್ರೀತಿ ಇವಾಗಲೂ ಕೂಡ ಇದೆ. ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಪ್ರೀತಿ ವಿಷಯದಲ್ಲೇ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಅಂದ್ಕೊಳ್ತಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಏನು ಹೇಳ್ಬೋದು, ಪ್ರೀತಿ ಇದ್ರೂ ಬೇಡ ಅನ್ನೋಂಥ ಸಿಚುವೇಶನ್ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಇಲ್ಲೆಲ್ಲೋ ಒಂದು ಕಡೆ ಅವರು ನಿಮ್ಮ ಪರ್ಸನ್ ಬೇರೆ ಮ್ಯಾರೇಜ್ ಆಗ್ತಾ ಇದ್ದಾರೆ, ಅಥವಾ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅಥವಾ ಬೇರೆ ಇಲ್ಲೇನೋ ಅವರು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಅಥವಾ ಫ್ಯಾಮಿಲಿಗೋಸ್ಕರ ಇಲ್ಲಿ ನಿಮ್ಮಿಂದ ಸಪ್ರೇಷನ್ ಆಗ್ತಿದ್ದಾರೆ, ದೂರ ಆಗ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಕೆಲವೊಬ್ರು ಕ್ಯಾಸ್ಟ್ ಇಶ್ಯೂಸು ಇರ್ಬೋದು. ಇಲ್ಲಿ ಕ್ಯಾಸ್ಟಿಗೋಸ್ಕರ ಅಥವಾ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರ ಇಲ್ಲಿ ನಿಮ್ಮಿಂದ ಸಪ್ರೇಟ್ ಆಗ್ತಾ ಇದ್ದಾರೆ ಕೂಡ. ಇಲ್ಲಿ ಫೈಟಿಂಗ್ ಮಾಡಿಕೊಂಡು ಅಥವಾ ಸಮಥಿಂಗ್ ಇಲ್ಲೇನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ, ಸೊ ಇವಾಗ ನಿಮಗೆ ಅನಿಸ್ತಿರ್ಬೋದು ಅವರು ದೂರ ಆಗಿದ್ದಾರೆ, ಅವ್ರಿಗೆ ನನ್ನ ನೆನಪು ಆಗ್ತಿದೆಯಲ್ಲೋ ಅಂತ ಹೇಳಿ. ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಓಕೆನಾ, ಸೊ ನೆನಪಾಗ್ತಾ ಇಲ್ಲ ಅಂತ ಅಲ್ಲ, ನೆನಪಾಗ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಪ್ರೀತಿ ಇದೆ. ಬಟ್ ಪ್ರೀತಿ ಇದ್ದರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಆಲ್ರೆಡಿ ಸಪ್ರೇಷನ್ ಆಗಿದೆ ಅಲ್ವಾ. ಸೊ ಸಪ್ರೇಷನ್ ಆದಮೇಲೆ ಇಲ್ಲಿ ರಿಲೇಷನ್ಶಿಪ್ ಮತ್ತೆ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ ಅನ್ನೋವಂಥದ್ದು ಅವರಿಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಸೊ ಏಂಜಲ್ಸ್ ಇದಕ್ಕೆ ಏನು ಹೇಳ್ತಿದ್ದಾರೆ, ಏನು ಗೈಡ್ ಮಾಡ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ವೆಯ್ಟ್. ಓಕೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಎಲ್ಲೋ ಒಂದು ಕಡೆ ಈ ಒಂದು ಸಿಚುವೇಶನ್ ಈಗೇನು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಏನು ಪ್ರಾಬ್ಲಮ್ ಆಗ್ತಿದೆ, ಈ ಸಿಚುವೇಶನ್ ಎಲ್ಲೋ ಒಂದು ಕಡೆ ಸರಿ ಆಗತ್ತೇನೋ ಅನ್ನೋವಂಥದ್ದನ್ನು ಕಾಯ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಸರಿ ಆಗುತ್ತೆ, ಅವ್ರು ಮತ್ತೆ ಲೈಫಲ್ಲಿ ಬರ್ತಾರೆ, ಎಲ್ಲದೂ ಸರಿ ಮಾಡ್ಕೊಳ್ಬೋದು ರಿಲೇಷನ್ಶಿಪ್ಪಲ್ಲಿ ಅಂಥೇಳಿ. ಬಟ್ ಇಲ್ಲೆಲ್ಲೋ ಒಂದು ಕಡೆ ಅವರು ಆಲ್ರೆಡಿ ಬೇರೆ ಒಂದು ಕಮಿಟ್ಮೆಂಟಲ್ಲಿ ಅವರು ಸಿಗಾಕೊಂಡಿದ್ದಾರೆ. ಸೊ ಇಲ್ಲಿ ನೀವು ವೇಟ್ ಮಾಡಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ ಅಂಥೇಳಿ ಕಾಣಿಸ್ತಾ ಇದೆ. ಎಸ್, ತುಂಬ ಇಲ್ಲಿ ಇನೋಸೆಂಟ್ ಕೂಡ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ. ಅಟ್ಯಾಚ್ಮೆಂಟ್, ಅಟ್ರಾಕ್ಷನ್, ತುಂಬ ಇನೋಸೆಂಟ್ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲಿ ಯಾರೋ ಅವರನ್ನು ತುಂಬಾ ಕಂಟ್ರೋಲ್ ಮಾಡಿರೋ ಹಾಗೇನೂ ಕಾಣಿಸ್ತಾ ಇದೆ. ಓಕೆನಾ, ಸೊ ಒತ್ತಾಯವಾಗಿ ಅವರಿಗೆ ಬೇರೆ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋ ಹಾಗೆ ಅಥವಾ ಬೇರೆ ಒಂದು ರಿಲೇಷನ್ಶಿಪ್ನ ಅಂದರೆ ಎಂಗೇಜ್ಮೆಂಟ್, ಮದುವೆ ಅಂತ ಹೇಳಿ ಮಾಡ್ತಿರೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ.
ಓಕೆ, ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತೇಳಿ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಎಲ್ಲೋ ಒಂದು ಕಡೆ ತುಂಬಾ ಡಿಪ್ರೆಸ್ ಆಗ್ತಿದ್ದೀರಾ ಅವ್ರನ್ನ ಕಳ್ಕೊಂಡಿದ್ಮೇಲೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ, ಅವ್ರ ನೆನಪು ಕೂಡ ನಿಮಗೆ ಕಾಡ್ತಾ ಇದೆ. ಆ ನೆನಪು ಕಾಡ್ದಾಗೆಲ್ಲ ನೀವಿಲ್ಲಿ ಡಿಪ್ರೆಷನ್ ಆಗ್ತಿದ್ದೀರಾ. ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗದಿರೋಷ್ಟು ನೀವು ಅವ್ರನ್ನ ಹಚ್ಕೊಂಡಿದ್ರಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರ ನೆನಪಿಂದನೇ ನಿಮ್ಮ ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ ಬಗ್ಗೆ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಎಸ್, ಓಕೆನಾ. ಸೊ ಇಲ್ಲಿ ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರಲ್ಲ ಅನ್ನುವಂಥದ್ದು ಕ್ಲಾರಿಟಿ ನಿಮಗೆ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿದ್ದೀರಾ. ಸೊ ಅದೆಲ್ಲೋ ಒಂದು ಕಡೆ ನಿಮಗೆ ಓವರ್ ಪ್ರೊಟೆಕ್ಷನ್ ಅಥವಾ ಓವರ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರಲ್ಲ ಅಂತ ಗೊತ್ತಿದ್ದು ಕೂಡ ಅವರನ್ನು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರು ಬರ್ತಾರೆ ಅಂತ ಹೇಳಿ ಒಂದು ಕಲ್ಪನೆಯಲ್ಲಿ ನೀವು ಲೈಫನ್ನು ಲೀಡ್ ಮಾಡ್ತಿದ್ದೀರಾ ಕೆಲವೊಬ್ರು. ಸೊ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ ನೀವು ಎಸ್ ನೋಡಿ, ಬಾಟಮ್ ಆಫ್ ದ ಕಾರ್ಡ್ ಲೆಟ್ ಗೋ ಬರ್ತಿದೆ. ನೀವಿಲ್ಲಿ ನೀವು ಯೋಚನೆ ಮಾಡಿಕೊಂಡು ಆ ರಿಲೇಷನ್ಶಿಪ್ಗೋಸ್ಕರನೇ ಇಲ್ಲಿ ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲ ಒಂದು ಕಡೆ ರಾಂಗ್ ಅನ್ಸುತ್ತೆ ಅಲ್ವಾ. ಸೊ ಲೆಟ್ ಗೋ ಮಾಡಿ, ಅವ್ರು ನಿಮ್ಮ ಲೈಫಲ್ಲಿ ಸಿಗಲ್ಲ ಅಂತ ಗೊತ್ತಿದ ಮೇಲೆ ಯಾಕೆ ಇನ್ನೂ ನೀವು ಅವ್ರ ನೆನಪಲ್ಲಿ ಅವ್ರು ಬರ್ತಾರ ಅನ್ನೋವಂಥದ್ದು ಅಥವಾ ಅವ್ರ ಮೇಲೆ ಅವ್ರ ಪ್ರೀತಿ ಮೇಲೆ ಇರ್ಬೋದು, ಅವ್ರ ಮೇಲೆ ಇರ್ಬೋದು, ಇನ್ನೂ ಹೋಪ್ ಇಟ್ಕೊಂಡಿದ್ದೀರಾ. ಸೊ ಅದು ಯಾಕೆ ಅಂತ ಹೇಳಿ ಇಲ್ಲಿ ಏಂಜಲ್ ಪ್ರಶ್ನೆಗೆ ಬರ್ತಿದೆ ಇಲ್ಲಿ ನಿಮಗೆ. ಸೊ ಲೆಟ್ ಗೋ ಮಾಡಿ ಆಗಲ್ಲ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇನ್ನೂ ಕಂಟಿನ್ಯೂ ಮಾಡಲ್ಲ ಅಂತ ಗೊತ್ತಿದ ಮೇಲೆ ಆ ಒಂದು ರಿಲೇಷನ್ಶಿಪ್ನ ಇರ್ಬೋದು ಅಥವಾ ಆ ಒಂದು ಪೇಯ್ನ್ ಇರ್ಬೋದು ಅಥವಾ ಆ ಒಂದು ಸಿಚುಯೇಷನ್ನ ಲೆಟ್ ಗೋ ಮಾಡಿ. ಇಲ್ಲಿ ಲೆಟ್ ಗೋ ಮಾಡ್ದೇನೆ ಇನ್ನೂ ನೀವು ಕ್ಯಾರಿ ಮಾಡ್ತಾ ಡಿಪ್ರೆಷನಿಗೆ ಹೋಗ್ತಿದ್ದೀರಾ. ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರೀತಿ ಎಷ್ಟು ಮುಖ್ಯನೋ ನಿಮ್ಮ ಲೈಫಲ್ಲಿ, ನಿಮ್ಮ ಕೆರಿಯರ್ ಲೈಫ್, ನಿಮ್ಮ ಒಂದು ಪರ್ಸ್ನಲ್ ಲೈಫ್, ಹಾಗೆ ನಿಮ್ಮ ಒಂದು ಏನಿರ್ಬೋದು ನಿಮ್ಮ ಲೈಫೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೀತಿ ಒಂದು ಇಂಪಾರ್ಟೆಂಟ್ ಆಗಿರಲ್ಲ ಲೈಫಲ್ಲಿ ಅಲ್ವಾ. ಸೊ ಪ್ರೀತಿ ಅಂತ ಹೇಳಿದ್ರೆ ಲೈಫಲ್ಲಿ ಪ್ರೀತಿ ಇರಬೇಕು, ಅದನ್ನೇ ಜೀವನ ಮಾಡ್ಕೊಳ್ಬಾರ್ದು. ಓಕೆ, ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. 1 minute. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಎಸ್ ನೋಡಿ, ನೀವೆಷ್ಟು ದಿನ ಕ್ಯಾರಿ ಮಾಡ್ತೀರಾ ಇದೇ ವಿಷಯನ ಅಷ್ಟು ದಿನದವರೆಗೂ ನೀವು ಡಿಪ್ರೆಷನಲ್ಲೇ ಇರ್ತೀರಾ ಅಥವಾ ಅಷ್ಟು ದಿನದವರೆಗೂ ನೀವು ಇದೇ ಒಂದು ನೆನಪಲ್ಲೇ ಇರ್ತೀರಾ. ಓಕೆನಾ. ಸೊ ಲೆಟ್ ಗೋ ಮಾಡಿದಷ್ಟು ನೀವೇ ಏನು ಹೇಳ್ಬೋದು, ರಿಲ್ಯಾಕ್ಸ್ ಆಗ್ತೀರಾ, ನಿಮ್ಮ ಮೈಂಡೇ ಆರಾಮಾಗುತ್ತೆ. ಓಕೆನಾ. ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ನಿಮ್ಮ ಈ ಒಂದು ಸಿಚುವೇಶನಿಗೆ ನಿಮ್ಮ ಫ್ರೆಂಡ್ಸ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಲಿಕ್ಕೂ ಮುಜುಗರ ಮಾಡ್ತಾ ಇದ್ದೀರಾ, ಈ ಥರ ಸಿಚುವೇಶನ್ ಆಗಿದೆ ನನ್ನ ಲೈಫಲ್ಲಿ ಅಂತ ಹೇಳಿ ಹೇಳ್ಕೊಳ್ಲಿಕ್ಕೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಬೇಡ, ಎಲ್ಲೋ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೇನೋ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ನನ್ನ ಸಿಚುವೇಶನ್ ಬಗ್ಗೆ ಯಾರ ಹತ್ರ ಆದರೂ ಹೇಳಿದ್ರೆ ಅವ್ರು ನನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಅಂತ ಭಯ ಕೂಡ ಇಲ್ಲಿ ಕೆಲವೊಬ್ರಿಗೆ ಕಾಣಿಸ್ತಾ ಇದೆ. ಓಕೆ. ಸೊ ಡೋಂಟ್ ವರಿ, ನಿಮ್ಮ ಒಂದು ಸಿಚುವೇಶನ್ಗೆ ಆನ್ಸರ್ ಸಿಗಬೇಕಂತ ಇದ್ರೆ ಕೆಲವೊಂದ್ಸಲ ಫ್ರೆಂಡ್ ಹತ್ರ, ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಈಗ ತುಂಬ ಜನ ಏನು ಮಾಡ್ತಾರೆ, ಕ್ಯಾರಿ ಮಾಡ್ಕೊಂಡು ಮನಸ್ಸಲ್ಲೇ ಇಟ್ಕೊಳ್ತಾ ಇರ್ತಾರೆ. ಮನಸ್ಸಲ್ಲೇ ಇಟ್ಕೊಂಡ್ರೆ ಪ್ರಾಬ್ಲಮ್ಸ್ನ ಎಷ್ಟು ದಿನ ಇಟ್ಕೊಂಡಿರ್ತೀರಾ ಅಲ್ವಾ. ಈಗ ಸೆರಗಲ್ಲಿ ಕೆಂಡ ಇಟ್ಕೊಂಡಾಗೆ ಎಷ್ಟೊತ್ತು ತನಕ ಇಟ್ಕೊಳ್ಲಿಕ್ಕಾಗತ್ತೆ. ಆಮೇಲೆ ಏನಾಗುತ್ತೆ, ಸೆರಗಲ್ಲಿ ಕೆಂಡ ಇಟ್ಕೊಂಡಿದ್ರೆ ಅಥವಾ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಂಡಿದ್ರೆ ಏನಾಗುತ್ತೆ, ಬಟ್ಟೆನೇ ತುರಿದು ಬಿಡುತ್ತೆ ಅಲ್ವಾ. ಸೊ ಈಗ ಪ್ರಾಬ್ಲಮ್ಸ್ ಅಂತ ಇರುವಾಗ ಅಥವಾ ಒಂದು ಲೈಫಲ್ಲಿ ಏನೊಂದು ಪೇಯ್ನ್ ಇದೆ ಅಂತ ಹೇಳಿದಾಗ ಒಬ್ಬರ ಹತ್ರ ಹೇಳ್ಕೊಂಡೆ ಆ ಪೇಯ್ನನ್ನು ನಾವು ಹೊರಗೆ ಹಾಕಬೇಕಾಗತ್ತೆ. ಅಥವಾ ಹೇಗೆ ನೀವು ಆ ಪೇಯ್ನಿಂದ ಹೊರಗೆ ಬರಬೇಕಂತ ಹೇಳಿದ್ರೆ ಹೇಗೆ ಸಾಧ್ಯ, ನೀವೇ ಒಂದು ಸ್ಟ್ರಾಂಗ್ ನಿರ್ಧಾರ ತೊಗೊಂಡು ಹೊರಗೆ ಬರಬೇಕಿಲ್ಲ ಅಂತಿದ್ರೆ ಬೇರೆಯವರ ಹೆಲ್ಪ್ ತೊಗೊಳ್ಬೇಕಾಗತ್ತೆ, ಬೇರೆಯವ್ರ ಹತ್ರ ಹೇಳಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಎಷ್ಟು ದಿನ ನೀವು ನಿಮ್ಮ ಮನಸ್ಸಲ್ಲೇ ಆ ಪೇನನ್ನು ಇಟ್ಕೊಂಡಿರ್ತೀರ, ಆವಾಗ ನಿಮ್ಮನ್ನು ನೀವೇ ಬರ್ನ್ ಮಾಡ್ಕೊಂಡ್ಬಿಡ್ತೀರ. ಆವಾಗ ಏನಾಗುತ್ತೆ, ಆಂಗ್ಸೈಟಿ ಇರುವಂಥದ್ದು ಇರ್ಬೋದು ಅಥವಾ ಏನು ಕೋಪ, ಸಿಟ್ಟು, ಹಠ ಅದೆಲ್ಲ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ. ಆವಾಗ ಏನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನೀವು ಸ್ಪಾಯ್ಲ್ ಮಾಡ್ಕೊಳ್ತಿರ್ತೀರ, ಆಟೋಮೆಟಿಕಲಿ ಅಗ್ರೆಷನ್ ಆಗ್ತೀರಾ. ಯಾರು ಮಾತಾಡ್ತಿದ್ರು ಅವ್ರ ಮೇಲೆ ಏನು ಅವರಿಗೆ ಹೊಡೆದೇ ಬಿಡಬೇಕು ಅನ್ನೋಷ್ಟು ಕೋಪಗಳು ಬರುತ್ತೆ ಅಲ್ವಾ. ಸೊ ಇಲ್ಲಿ ಅದೆಲ್ಲ ಯಾಕೆ ಬರುತ್ತೆ ಅಂತೇಳಿ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್, ಪೇಯ್ನನ್ನು ನೀವು ಎಷ್ಟು ದಿನ ಕ್ಯಾರಿ ಮಾಡ್ತಿರ್ತೀರಾ ಅಷ್ಟು ದಿನ ನಿಮಗೆ ಈ ಒಂದು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಎಸ್, ಪ್ರತಿಯೊಬ್ಬರು ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರು ಲೈಫಲ್ಲೂ ಪೇಯ್ನ್ ಇದ್ದೇ ಇರುತ್ತೆ. ಸೊ ನೀವು ಅಂದ್ಕೊಳ್ಬೋದು ಅವ್ರ ಲೈಫಲ್ಲಿ ಏನೂ ಇಲ್ಲ ಅಥವಾ ನಾನು ಅನ್ಕೊಂಡಿರೋಂಥ ನನ್ನ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ಅವ್ರಿಗೆ ಹೇಳಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಅಂತೇಳಿ.
ಡೋಂಟ್ ವರಿ, ಅಷ್ಟೊಂದು ಯೋಚನೆ ಮಾಡೋದಕ್ಕಿಂತ ಇಲ್ಲಿ ಪ್ರಾಬ್ಲಮ್ಸ್ನ ಅವ್ರು ಕೇಳ್ತಾರೆ, ಒಬ್ರೀಗ ಕೇಳ್ತಿದ್ದಾರೆ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ನ ಇವ್ರ ಹತ್ರ ಹೇಳ್ಕೊಳ್ಬೋದು ಅಂತ ಒಂದು ಕಂಫರ್ಟ್ ಝೋನ್ ಅಂತ ಇದ್ದೇ ಇರತ್ತಲ್ವ. ಸೊ ಅವ್ರ ಹತ್ರ ಹೇಳಿದಾಗ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ, ಅಥವಾ ನಿಮ್ಮ ಪ್ರಾಬ್ಲಮಿಗೆ ಒಂದು ಏನು ಹೇಳ್ಬೋದು ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಸಿಗತ್ತೆ. ಓಕೆ, ಸೊ ಎಂಗೇಜ್ಮೆಂಟ್ ಬರ್ತಿದೆ ಇಲ್ಲಿ, ಆಲ್ರೆಡಿ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ. ಓಕೆನಾ, ಅಥವಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಎಂಗೇಜ್ಮೆಂಟ್ ಮಾತುಕತೆ ಅಥವಾ ಒಂದು ಮದುವೆ ಅಂತ ಮಾತುಕತೆ ಎಲ್ಲ ಆಗಿಬಿಟ್ಟು ಇಲ್ಲಿ ಸಪ್ರೇಷನ್ ಎಲ್ಲ ಆಗಿರ್ಬೋದು. ಇಲ್ಲಿ ಎಲ್ಲೋ ಒಂದು ಕಡೆ ಎಂಗೇಜ್ಮೆಂಟ್ ಅನ್ನೋವಂಥದ್ದು ಇಲ್ಲಿ ಏನು ಆ ಒಂದು ವಾಯ್ಸ್ ಇಲ್ಲಿ ಕೇಳಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಆಲ್ರೆಡಿ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಅಥವಾ ನೀವಿಲ್ಲಿ ತುಂಬಾ ಇಲ್ಲಿ ಕೆಲವೊಂದು ಇಲ್ಲಿ ಎನರ್ಜಿ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ ನೀವು ತುಂಬಾ ಪೇನಲ್ಲಿ ಇದ್ದೀರಾ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಡೋಂಟ್ ವರಿ, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಆ ಪ್ರಾಬ್ಲಮ್ಸಿಂದ ಹೊರಗೆ ಬರ್ಲಿಕ್ಕೆ ದಾರಿ ಇದ್ದೇ ಇರುತ್ತೆ. ಓಕೆ, ಸೊ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡಿದರೆ ಮಾತ್ರ ಇಲ್ಲಿ ಏನು ಹೇಳ್ಬೋದು, ಈ ಪ್ರಾಬ್ಲಮ್ಸಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯ. ನೀವು ಎಷ್ಟು ದಿನ ಈ ಪ್ರಾಬ್ಲಮ್ಸನ್ನು ಕ್ಯಾರಿ ಮಾಡ್ತಿರ್ತೀರ, ಯೋಚನೆ ಮಾಡ್ತಾ ಇರ್ತೀರಾ, ಸೊ ಅಲ್ಲಿವರೆಗೆ ನಿಮ್ಮ ಲೈಫನ್ನು ಏನೂ ಬದಲಾವಣೆ ನೋಡ್ಲಿಕ್ಕಾಗಲ್ಲ, ಚೇಂಜಸ್ನ ನೋಡ್ಲಿಕ್ಕಾಗಲ್ಲ, ಸಕ್ಸಸ್ ನೋಡ್ಲಿಕ್ಕಾಗಲ್ಲ. ಸೊ ನೋಡಿ, ಬಾಟಮ್ ಆಫ್ ದ ಕಾರ್ಡ್ ಲೆಟ್ ಗೋ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಇಲ್ಲೆಲ್ಲೋ ಒಂದು ಕಡೆ ಕ್ಯಾರಿ ಮಾಡ್ತಿದ್ದೀರಾ. ಆ ಕ್ಯಾರಿ ಮಾಡ್ತಿರೋಂಥ ವಿಷಯನ ಲೆಟ್ ಗೋ ಮಾಡಲೇಬೇಕು. ಇಲ್ಲಿ ನಿಮ್ಮ ಲೈಫ್, ನೀವು ಮುಂಚೆ ಇದ್ದಂಥ ಲೈಫ್ ಹೇಗೆ ನೀವು ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡ್ತಿದ್ರಿ, ನಿಮ್ಮ ಪರ್ಸನ್ ಬರಲಿಕ್ಕೂ ಮುಂಚೆ ನಿಮ್ಮ ಲೈಫಲ್ಲಿ ಏನೋ ಒಂದು ಹ್ಯಾಪಿನೆಸ್ ಇತ್ತು, ನಿಮ್ಮಷ್ಟಕ್ಕೆ ನೀವೇನೋ ಖುಷಿಯಾಗಿದ್ರಿ ಅಲ್ವಾ. ಇಲ್ಲಿ ನಿಮ್ಮ ಕೆಲಸ ಆಯಿತು, ನೀವಾಯಿತು, ನಿಮ್ಮ ಲೈಫ್ ಆಯಿತು ಅಂದ್ಕೊಂಡಿದ್ರಿ. ಬಟ್ ಅವ್ರು ಬಂದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡಿದ್ದೀರಾ. ಈಗ ಇನ್ನೊಂಥರ ಚೇಂಜಸ್ನ ನೋಡ್ತಾ ಇದ್ದೀರಾ. ಓಕೆ, ಸೊ ಅವರಿದ್ದಾಗಲೂ ನಿಮ್ಮ ಲೈಫಲ್ಲಿ ಹ್ಯಾಪಿ ಇತ್ತು, ಇವಾಗ ಅವ್ರು ಇಲ್ಲ ಅಂತ ಹೇಳಿ ನೀವು ಹ್ಯಾಪಿಯಾಗಿ ಇರಬಾರ್ದು ಅನ್ನೋಂಥ ನಿರ್ಧಾರನ ನೀವು ಎಲ್ಲಿ ತೊಗೊಂಡಿದ್ದೀರಾ ಅದು ಎಲ್ಲೋ ಒಂದು ಕಡೆ ರಾಂಗ್ ಅಂತ ಅನಿಸುತ್ತೆ. ಓಕೆನಾ, ಸೊ ಅವರಿದ್ದರು ಅವ್ರು ಇಲ್ಲದೇ ಇದ್ದರು ನಿಮ್ಮ ಲೈಫನ್ನು ನೀವೇ ಲೀಡ್ ಮಾಡಬೇಕು, ಅದನ್ನು ಫಸ್ಟ್ ತಿಳ್ಕೊಬೇಕು. ಓಕೆನಾ, ಇಲ್ಲಿ ನಮ್ಮ ಲೈಫಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಲೈಫನ್ನು ಹೇಗೆ ಲೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿದ್ರೂ ಇಲ್ಲದಿದ್ದರೂ ನಮ್ಮ ಲೈಫ್ ನಡೀತಾ ಇರುತ್ತೆ ಅಲ್ವಾ. ಈಗ ಒಂದಲ್ಲ ಒಂದಿನ ಪ್ರತಿಯೊಬ್ಬರು ಈ ಭೂಮಿನ ಬಿಟ್ಟು ಹೋಗುವವರೇ ಅಲ್ವಾ. ಸೊ ಯಾರು ಕೂಡ ಲೈಫ್ ಲಾಂಗ್ವರೆಗೂ ನಾನು ಜೀವನ ಪೂರ್ತಿ ಇರ್ತೀನಿ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ. ಸೊ ಇದ್ದಷ್ಟು ದಿನ ನಾವೇನು ಮಾಡಬೇಕು, ಲೈಫಲ್ಲಿ ಸಕ್ಸಸ್ಸನ್ನು ಪಡಿಬೇಕು, ಅಥವಾ ಇದ್ದಷ್ಟು ದಿನ ನಮ್ಮ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಲ್ವಾ. ಇಲ್ಲಿ ಜೀವನದ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಬರೀ ನೋವು ತಿನ್ನಲಿಕ್ಕೆ ಅಥವಾ ಬೇರೆಯವ್ರ ನೆನಪಲ್ಲಿ ಇರಲಿಕ್ಕೆ ಆ ಥರ ಅಲ್ಲ ಅಲ್ವಾ. ನಮ್ಮ ಲೈಫಲ್ಲಿ ನಮ್ಮದೇ ಆದಂಥ ಒಂದು ಗುರಿ ಇರುತ್ತೆ, ಉದ್ದೇಶ ಇರುತ್ತೆ, ಅದನ್ನು ಲೀಡ್ ಮಾಡಬೇಕು. ಈಗ ಆಯಿತು, ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಲೈಫ್ ಅಂದಾಗ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ಸಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋದು, ಹಾಗೆಯೇ ಆ ಪ್ರಾಬ್ಲಮ್ಸಿಂದ ಹೊರಗೆ ಬಂದ ಮೇಲೆ ನಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬೇಕಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂತಂತೇಳಿ ನಮ್ಮ ಲೈಫಲ್ಲಿ ಏನೋ ಒಂದು ಪಾಠ ಕಲಿಸ್ಬೇಕು ಅಂತಲೇ ಬಂದಿರುತ್ತೆ. ಓಕೆ, ಓಕೆ, ಡೋಂಟ್ ವರಿ. ಅಲ್ಲಿ ನಾನು ಫ್ಯಾನ್ ಹಾಕಿರೋ ಕಾರಣ ಅಲ್ಲಿ ದೀಪ ಹಾರೋಗಿದೆ. ಓಕೆ, ಡೋಂಟ್ ವರಿ, 1 minute. ಓಕೆ, ಡೋಂಟ್ ಥಿಂಕ್ ಬ್ಯಾಡ್. ಓಕೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡಿ. ಎಸ್, ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ನೀವು ಓಕೆನಾ ಪಾಸಿಟಿವ್ ಆಗಿರಲಿಕ್ಕೆ, ಹಾಗೆ ಒಂದು ಲೈಫಲ್ಲಿ ನೀವೇನೋ ಒಂದು ಸಕ್ಸಸ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರ್ತೀರಾ. ಡೆಫಿನೆಟ್ಲಿ ಅದ್ರ ಬಗ್ಗೆ ಗಮನ ಕೊಡಿ, ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ಏನೇ ಆದರೂ ಕೂಡ ಲೈಫಲ್ಲಿ ನಿಮ್ಮ ಒಂದು ಫೇಸಲ್ಲಿರುವಂಥ ನಗು ಆಗಿರ್ಬೋದು, ಅಥವಾ ಒಂದು ಆ ಸ್ಟ್ರಾಂಗ್ನೆಸ್ ಇರ್ಬೋದು, ಆ ಧೈರ್ಯ ಇರ್ಬೋದು, ಎಲ್ಲೂ ಕೂಡ ಕಳ್ಕೊಂಡ್ಬಿಡಿ. ಓಕೆನಾ, ಸೊ ಲೈಫಲ್ಲಿ ಏನೇ ಬಂದರೂ ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಆ ಗಟ್ಸ್ ಎಲ್ಲರಿಗೂ ಇರಬೇಕು. ಆ ಗಟ್ಸ್ ಇದ್ದರೆ ಮಾತ್ರ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇರುತ್ತೆ. ಡೋಂಟ್ ವರಿ, ಲೈಫಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ, ಏನೋ ಒಂದು ಕರ್ಮ ಇದ್ದೇ ಇರುತ್ತೆ. ಓಕೆನಾ, ಸೊ ಸುಮ್ಮನೆ ಏನು ಪ್ರಾಬ್ಲಮ್ಸ್ ಬರಲ್ಲ, ಸುಮ್ಮನೆ ಯಾರು ಕೂಡ ನಮ್ಮ ಲೈಫಲ್ಲಿ ಬರಲ್ಲ, ಅಥವಾ ಯಾರು ಕೂಡ ಬಿಟ್ಟು ಹೋಗೋದಿಲ್ಲ. ಓಕೆನಾ, ಸೊ ಡೋಂಟ್ ವರಿ, ತುಂಬ ಯೋಚನೆ ಮಾಡಬೇಡಿ. ಲೈಫಲ್ಲಿ ಆರಾಮಾಗಿ ಪಾಸಿಟಿವ್ ಆಗಿ ಖುಷಿಯಾಗಿರಿ. ಲೈಫ್ ಹೇಗೆ ಬರುತ್ತೆ ಹಾಗೆ ಹೋಗಲಿಕ್ಕೆ ಯಾವಾಗಲೂ ನೀವು ಪ್ರಯತ್ನ ಪಡಿ. ನನ್ನ ಲೈಫ್ ಹೀಗೆ ಇರಬೇಕು ಅಂತೇಳಿ ಯಾವಾಗಲೂ ಒಂದು ಚೌಕಟ್ಟಲ್ಲಿ ಹಾಕ್ಕೊಂಡಿರಬೇಡಿ. ಲೈಫ್ ಹೇಗೆ ಬರುತ್ತೆ ಹಾಗೆ ಮುಂದುವರ್ಕೊಳ್ತಾ ಹೋಗ್ತಿರೋ, ಗೋ ವಿತ್ ದ ಫ್ಲೋ ಅಂತ ಹೇಳಿ. ಓಕೆನಾ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಕೀಪ್ ಸ್ಮೈಲಿಂಗ್. ಓಕೆ.